ನ್ಯಾಯಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಅಯ್ಯಯ್ಯೋ 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 ಬೇಕೇ ಬೇಕು ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ನಮಗೆ ಬೇಕು. ಕರ್ನಾಟಕ ರಾಜ್ಯದಲ್ಲಿ 2023ರಲ್ಲಿ ಅಸ್ತಿತ್ವಕ್ಕೆ ಬಂದ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನಿದೆ, ಈ ಸರ್ಕಾರದಲ್ಲಿ ಏನು ಅಲ್ಪಸಂಖ್ಯಾತ ನಿರ್ದೇಶನಾಲಯ ಏನಿದೆ, ಇದರಲ್ಲಿ ಹೆಚ್ಚಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅದಲ್ಲದೆ ಇದರಲ್ಲಿ ಲಕ್ಷಾಂತರ ರೂಪಾಯಿ ಅನುದಾನನೂ ಬಿಡುಗಡೆ ಆಗ್ತಾ ಇರ್ತದೆ ಪ್ರತಿ ಅಧಿವೇಶನದಲ್ಲೂ ಪ್ರತಿ ವರ್ಷನೂ ಹಂತವಾಗಿ. ಇಲ್ಲಿನ 1000ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳು ಏನಿದೆ, ವಸತಿ ಶಾಲಾ ಕಾಲೇಜುಗಳು, ಇದರ ಬಗ್ಗೆ ಮತ್ತು ಇಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರದ ವಿರುದ್ಧ ಈ ಹಿಂದೆ ಕಳೆದ 3 ವರ್ಷಗಳಲ್ಲಿ ಕಾರ್ಯನಿರ್ವಹಿಸಿದಂತ ಜಂಟಿ ನಿರ್ದೇಶಕರು ಮತ್ತು ನಿರ್ದೇಶಕರ ವಿರುದ್ಧ ನಿವೃತ್ತಿ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿ ಸರ್ಕಾರ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ನಮ್ಮ ಒತ್ತಾಯ ಮಾಡ್ತಾ ಇದೀವಿ. ಅದೇ ನಿಟ್ಟಲ್ಲಿ ಅಲ್ಪಸಂಖ್ಯಾತ ನಿರ್ದೇಶನಾಲಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅವ್ರನ್ನ ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡೋದಾಗಿರ್ಲಿ ಅಥವಾ ಅಮಾನತುಗೊಳಿಸೋದಾಗಿರ್ಲಿ, ಭ್ರಷ್ಟಾಚಾರದ ಬಗ್ಗೆ ಅವ್ರನ್ನ ಆ ಸುಳಿಯಲ್ಲಿ ಸಿಕ್ಸೋದಕ್ಕಾಗಿರ್ಲಿ ಇವರು ಕೆಲಸ ಮಾಡ್ತಾ ಇರ್ತಾರೆ. ಇದನ್ನ ವಿರೋಧಿಸಿ ಸಮತಾ ಸ್ವಾಭಿಮಾನಿ ದಳ ಹಂತವಾಗಿ ಹೋರಾಟ ಮಾಡ್ಕೊಂಡ್ ಬಂದಿದೆ. ಇದು ಮೊದಲನೇ ಹಂತದ ಹೋರಾಟ ಆಗಿರ್ತದೆ. ಕಾನೂನು ಹೋರಾಟಗಳಲ್ಲಿ ಈಗ 3 ದಿನದಲ್ಲಿ ನಿರ್ದೇಶನಾಲಯದ ಈಗ ಹೊಸದಾಗಿ ಬಂದಿರುವಂತಹ ನಿರ್ದೇಶಕರು ಕೂಡಲೇ ಸಭೆ ಕರೆದು ನಮ್ಮ ಅಹವಾಲುಗಳನ್ನ ಸ್ವೀಕರಿಸಿ, ನಮ್ಮ ಅಹವಾಲುಗಳಲ್ಲಿ ನಮ್ಮ ಹಕ್ಕೊತ್ತಾಯಗಳು ಏನಿದೋ ಅದನ್ನೆಲ್ಲಾನು ಒಪ್ಪಿ ನಿವೃತ್ತಿ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಿದಲ್ಲಿ ಹೋರಾಟನ ಕೈ ಬಿಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಏಕಾಂಗಿಯಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಕೂತು ನಿವೃತ್ತಿ ನ್ಯಾಯಮೂರ್ತಿಗಳು ನೇಮಕ ಆಗೋವರೆಗೂ ಹೋರಾಟ ಮಾಡ್ತೀವಿ ಅಂತೇಳಿ ಸಮತಾ ಸ್ವಾಭಿಮಾನಿ ದಳದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಅರುಣ್ ಕುಮಾರ್ ಕೆ ನಾನು ಒತ್ತಾಯಿಸ್ತೀನಿ ಸರ್ ಸರ್ಕಾರಕ್ಕೆ. ಕಾರಣ ಇಷ್ಟೇ ಸರ್, ಈ ಹಿಂದೆ ನಿಮ್ಗೂ ಗೊತ್ತಿರಂಗೆ ಈ ಹಿಂದೆ ಯಾರು ನಿರ್ದೇಶಕರು ಜಲೀಲಿ ಅನ್ನೋರು ಕೆಲಸ ನಿರ್ವಹಿಸ್ತಾ ಇದ್ರು, ಅವ್ರು ಕೂಡ ಕೇಂದ್ರ ಸಚಿವರಾದಂತ ಕುಮಾರಸ್ವಾಮಿ ಅವರು ಸಹ ಅವ್ರ ಮೇಲೆ 625,000 ಕೋಟಿಯಷ್ಟು ಹಗರಣ ಮಾಡಿದ್ದಾರೆ ಅಂತೇಳಿ ಅದನ್ನು ಏರಿಕೆ ಹಾಕಿದ್ರು. ಹಾಗಾಗಿ ಅದೊಂದು 2 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಧಿಕಾರಿಗಳು ಸುಮಾರು ಒಬ್ಬೊಬ್ರು 19-20 ಪೇಜ್ ಅಷ್ಟು ಕಂಪ್ಲೇಂಟ್ಗಳನ್ನ ಬರೆದು SC/ST ಆಯೋಗಕ್ಕೆ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದ್ರೂ ಅವ್ರನ್ನ ರಿಬಾಕ್ ಮಾಡಿಲ್ಲ, ಅವ್ರನ್ನ ಅಮಾನತಲ್ಲೇ ಇಟ್ಟಿದ್ದಾರೆ. ಅವ್ರನ್ನ ಯಾವುದೇ ರೀತಿಯಲ್ಲಿ ಪ್ರಶ್ನೆ ಮಾಡಕ್ ಹೋದ್ರೆ ಅವ್ರನ್ನ ಭ್ರಷ್ಟಾಚಾರದ ಸುಳಿಗೆ ಸಿಕ್ಸುವಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಸರ್. ಸಮಾಜ ಕಲ್ಯಾಣ ಇಲಾಖೆ ಸರ್ ಮಾನ್ಯ ಆಯುಕ್ತರಿಗೆ, ಮಿನಿಸ್ಟರ್ಗೆ ಮತ್ತು ಏನು ಹಿಂದೆ ಇದ್ದಂತ ಜಮೀರ್ ಅಹಮದ್ ಸಾಹೇಬ್ರು ಅವ್ರ ಗಮನಕ್ಕೂ ತಂದಿದೀವಿ. ಅವರೇ ಸಚಿವರಾಗಿರ್ತಾರೆ, ಅವ್ರ ಗಮನಕ್ಕೂ ತಂದಿರ್ತೀವಿ. ಯಾವುದೇ ರೀತಿಯಾದಂತಹ ಏನು ಕ್ರಮ ಆಗಿಲ್ಲ ಸರ್. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಕಡೆಗಣಿಸಿದ್ರೆ? ಈಗ ಸರ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಈಗ ಅಲ್ಪಸಂಖ್ಯಾತ ನಿರ್ದೇಶನಾಲಯದ ನಿರ್ದೇಶಕರು ಕೂಡ ಇಲ್ಲಿಗೆ ಬಂದು ಮನವಿ ಸ್ವೀಕಾರ ಮಾಡ್ಬೇಕು ಅಂತೇಳಿ 1 ಗಂಟೆವರೆಗೂ ಅವ್ರಿಗೆ ಗಡುವು ಕೊಟ್ಟಿದೀವಿ. 1 ಗಂಟೆ ಒಳಗಡೆ ಬಂದು ಅವರು ಮನವಿ ಸ್ವೀಕಾರ ಮಾಡ್ತಾರೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ತದನಂತರ ಮುಂದೆ 3 ದಿನಗಳಲ್ಲಿ ಸೋಮವಾರದ ಒಳಗಡೆ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ನಮ್ಮ ಸಮಿತಿಯ ರಾಜ್ಯ ಮಟ್ಟದ ಎಲ್ಲಾ ಪದಾಧಿಕಾರಿಗಳೊಂದಿಗೆ ಸಭೆ ಕರಿಬೇಕು, ಸಭೆ ಆಯೋಜನೆ ಮಾಡಬೇಕು. ಸಭೆಯಲ್ಲಿ ನಾವು ಇಕ್ಕಿರುವಂತಹ ಹಕ್ಕೊತ್ತಾಯಗಳ ಬಗ್ಗೆ ಹಾಗೂ ನಮ್ಮ ಏನಿದೆ ಮೂಲ ಉದ್ದೇಶ ನಿವೃತ್ತಿ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಿ ಕಳೆದ 3 ವರ್ಷಗಳಲ್ಲಿ ಆಗಿರುವಂತಹ ಏನು ಹಗರಣಗಳನ್ನ ಮತ್ತು ಸಸ್ಪೆಂಡ್ಗಳನ್ನ ಡಿಗಳನ್ನ ಪ್ರಶ್ನೆ ಮಾಡಿ ತನಿಖೆ ನಡೆಸಬೇಕು. ತನಿಖೆ ನಡೆಸೋ ಮುಖಾಂತರವಾಗಿ ನಮ್ಮ ಹೋರಾಟಕ್ಕೆ ಜಯ ಸಿಗಬೇಕು ಅಂತೇಳಿ ನಾವು ಒತ್ತಾಯಿಸ್ತೀವಿ ಸರ್. ಆಗ್ಲಿಲ್ಲ ಅಂದ್ರೆ ಅಕಸ್ಮಾತ್ ಅವ್ರು ಮಾಡ್ಲಿಲ್ಲ, ಸಭೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ 15 ದಿನಗಳಲ್ಲಿ ಏಕಾಂಗಿಯಾಗಿ ಇದೇ ಕುವೆಂಪು ಅವರ ಏನು ಪುತ್ಥಳಿ ಮುಂದೆ ಉಪವಾಸ ಸತ್ಯಾಗ್ರಹ ಕುತ್ಕೊಳ್ತೀವಿ ಸರ್ ನಿರಂತರವಾಗಿ. ಸರ್ ಅರುಣ್ ಕುಮಾರ್ ಕೆ ಅಂತ ಸಂಸ್ಥಾಪಕರು, ಸಮತಾ ಸ್ವಾಭಿಮಾನಿ ದಳ.